ನೋಡಿ ಫ್ರೆಂಡ್ಸ್, ಪಕ್ಕದ ರೋಡಲ್ಲಿ ಈ ಮರದಲ್ಲಿ ನೋಡಿ ಕೆಂಪು ಹೂಗಳು ನೋಡಿ, ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮರದಲ್ಲಿ ಈ ಹಕ್ಕಿಗಳು ಚಿಲಿಪಿಲಿ ನಾದ, ಹಕ್ಕಿಗಳದ್ದು ಸೌಂಡು, ಕಾಗೆಗಳು ಕೂಗ್ತಿರೋದು, ಕೋಗಿಲೆ ಬಂದು ಕೂತ್ಕೊಳ್ಳೋದು, ಪಾರಿವಾಳದ್ದು ಒಂಥರ ಸೌಂಡು, ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಡಿಫ್ರೆಂಟ್ ಟೈಪ್ ಹೂಗಳು. ನೋಡಿ ಫ್ರೆಂಡ್ಸ್, ಪಿಂಕ್ ಕಲರ್ ಹೂ ನೋಡಿ ಫ್ರೆಂಡ್ಸ್. ಇದು ನಂದು ಬಟ್ಲೋ ಏನೋ ಅಂತಾರೆ ಇದಕ್ಕೆ. ಇದು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನೀತಾಮಲ್ಯ ವ್ಲಾಗ್ಸ್. ಇವತ್ತು ಫ್ರೆಂಡ್ಸ್, ಆ್ಯಕ್ಚುಲಿ ನಮ್ಮದು ಕಿಚನ್ನೆಲ್ಲ ರಿನಿವೇಟ್ ಆಗಿತ್ತು, ಪೂಜಾ ರೂಮ್ ಎಲ್ಲ ರಿನಿವೇಟ್ ಆಗಿತ್ತು. ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ನಿಮ್ಮ ಪೂಜಾ ರೂಮ್ ತೋರಿಸಿ, ಹಾಗೆಯೇ ಕಿಚನ್ ತೋರಿಸಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಇವತ್ತು ಈ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ನಮ್ಮದು ಹಳೆ ಪೂಜಾ ರೂಮು ನೀವು ನೋಡಿದ್ದೀರಾ ಫಸ್ಟ್ ನನ್ನ ವ್ಲಾಗಲ್ಲಿ. ಹಾಗೆ ಈಗ ಹೊಸ ಪೂಜಾ ರೂಮು, ಹಾಗೆ ಗಣಹೋಮದ್ದು ನೋಡಿದ್ದೀರಾ ನೀವು. ಹಾಗೆ ನಮ್ಮ ಕಿಚನ್ನು ತುಂಬ ಚೆನ್ನಾಗಿ ರಿನಿವೇಟ್ ಆಗಿದೆ. ಹೇಗಿರೋ ಕಿಚನನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡಿ. ಮೊದಲು ನಮ್ಮ ಕಿಚನನ್ನು ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ರೀತಿ ಇತ್ತು ಅಂತ. ನನ್ನ ಹಳೆ ವ್ಲಾಗಲ್ಲೆಲ್ಲ ನೋಡಿರ್ಬೋದು ಕಿಚನನ್ನು. ಸೊ ಈಗ ತುಂಬ ನನಗೆ ವೈಟ್ ಕಲರ್ ಅಂದರೆ ತುಂಬ ಇಷ್ಟ. ಅಕ್ರಿಲಿಕ್ ಹಾಕ್ಸಿದ್ದೀವಿ, ಹಾಗೆ ಗೋಲ್ಡನ್ ಕಲರ್ ಹ್ಯಾಂಡಲ್ ಹಾಕ್ಸಿದ್ದೀವಿ. ತುಂಬ ಚೆನ್ನಾಗಾಗಿದೆ. ಕಿಚನಲ್ಲಿ ಕೆಲಸ ಮಾಡೋದಂದರೆ ತುಂಬ ಇಷ್ಟ. ನಾನು ಅದಕ್ಕೆ ಜಾಸ್ತಿ ವಿಡಿಯೋಗಳನ್ನೆಲ್ಲ ಹಾಕ್ತಾ ಇರ್ತೀನಿ. ನಮ್ಮ ಕಿಚನಲ್ಲಿ ಬಂದು ನೋಡಿ ಈಗ ಮ್ಯಾಗಿ ಕುಕಿಂಗ್ ಮಾಡ್ತೀನಿ ಅಂತ ಬಂದಿದ್ದಾಳೆ. ಈಗ ನೋಡಿ ಆಯಿಲ್ ಹಾಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ನಾವು ಆಯಿಲಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಬೇಯಿಸ್ಕೊಂಡಿದ್ದೀವಿ, ಫ್ರೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಇದು ಹಾಕಿದ್ವಿ, ಕ್ಯಾರೆಟ್ ಹಾಕಿದ್ವಿ, ಬೀನ್ಸು, ಈಗ ಇದು ಕಾರ್ನ್ ಹಾಕಿದ್ವಿ. ಈಗ ಸ್ವಲ್ಪ ಬಟಾಣಿ ಹಾಕ್ತೀನಿ ನೋಡಿ. ಇವತ್ತು ನಮ್ಮ ರಚನನ್ ಕುಕಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇದಿಷ್ಟು ಸಾಕು. ಇದರಲ್ಲಿ ಫ್ರೈ ಆಗಿರೋ ಸಾಕು. ನೀರು ಹಾಕ್ತಿದ್ದೀನಿ. ನೀರು ಹಾಕಿ ಹಾಗೆ ಮ್ಯಾಗಿನೂ ಕೂಡ ಹಾಕಿಬಿಡ್ತೀನಿ. ನೋಡಿ, ಇನ್ನು ನೀರು ಬೇಕು, ಇಷ್ಟು ಸಾಕು. ಹೀಗೆ ನಾನು ಮ್ಯಾಗಿನೂ ಹಾಕ್ಬಿಡ್ತೀನಿ ಅದರೊಳಗಡೆ. ಎಲ್ಲ ಒಂದೇ ಸಲ ಬೇಯುತ್ತೆ ಚೆನ್ನಾಗಿ. ಮಸಾಲೆಗಳು ಹಾಕ್ಬಿಡ್ತೀನಿ. ನಾನು ಹೀಗೆ ಫುಲ್ ಹಾಕಲ್ಲ ಫ್ರೆಂಡ್ಸ್. ಈ ಥರ ನಾನು ಮುರಿದು ಬಿಟ್ಟೆ ಹಾಕ್ತೀನಿ. ಬೇಯಲ್ಲ, ಅದು ಬೇಯತ್ತೆ, ಆ ಥರ ಏನಿಲ್ಲ. ಆ ಥರ ಉದ್ದುದ್ದ ಬೇಡ ಅಂತ. ಅದು ಉದ್ದುದ್ದ ತಿನ್ನು ಹಾಗೆ ಫುಲ್ ಹಾಗೆ ಸುರ್ಣ ಅಂತ ತಿನ್ನಬಾರ್ದು. ಇಷ್ಟು ಸಾಕು. ಈ ಥರ ಇಲ್ಲ ಇಲ್ಲ, ಯಾಕೋ ನಿನ್ನೆಯಿಂದ ನಮಗೆ ಈ ಪ್ಯಾನ್ಗಳು ತಾಕ್ತಾನೂ ಇದೆ. ಗಡಿಬಿಡಿ ಆದರೆ ಆಗುತ್ತೆ. ಇಲ್ಲ ಗಡಿಬಿಡಿ ಏನಿಲ್ಲ, ನಿಧಾನನೇ ಮಾಡ್ತಿದ್ದೀನಿ. ಯಾಕೋ ಗೊತ್ತಿಲ್ಲ. ನಮ್ಮಮ್ಮ ತುಂಬ ನೀರು ಹಾಕಿದ್ದಾರೆ. ಇಲ್ಲ, ಅದು ಸರಿ ಹೋಗುತ್ತೆ. ಈಗ ಸರಿಯಾಗಿ ಬರುತ್ತೆ ನೋಡು. ಸಾಕು, ಎಷ್ಟು ಮ್ಯಾಗಿ ಏನು ಬೇಕು? ಇಲ್ಲ ಬೇಕಾಗುತ್ತೆ. ನಿಮಗೆಲ್ಲ ಇಷ್ಟ ಅಲ್ಲ. ಮತ್ತು 1 ಮಂತ್ ತನಕ ಮಾಡಲ್ಲ ನಾನು. ಮಂತ್ಲಿ ಒನ್ಸ್. ಆಮೇಲೆ ನೆಕ್ಸ್ಟ್ ಮಂತೆ. ಮೈದಾ ಪದೇ ತಿನ್ನಂಗಿಲ್ಲ ಅಂತ. ನೋಡಿ ಫ್ರೆಂಡ್ಸ್, ಇದು ನಿಧಾನ ಇದಾಗ್ತಾ ಇರಲಿ, ಬೇಯ್ತಾ ಇರಲಿ. ಅದರ ಒಳಗಡೆ ನಾವು ಮಸಾಲ ಹಾಕಿಬಿಡೋಣ. ಮ್ಯಾಗಿ ಮಸಾಲ, ಆಮೇಲೆ ಉಪ್ಪು, ಸ್ವಲ್ಪ ಖಾರದ ಪುಡಿ, ಆಮೇಲೆ ಪಾವ್ ಭಾಜಿ ಮಸಾಲ. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನೀಗ ಮ್ಯಾಗಿಯಲ್ಲಿರೋಂಥ ಪೌಡ್ರ್ ಹಾಕಿದ್ದೀನಿ. ಈಗ ನಾನು ಪಾವ್ ಭಾಜಿ ಮಸಾಲ ಹಾಕ್ತಿದ್ದೀನಿ. ಸ್ವಲ್ಪ ಹಾಕಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇಷ್ಟು ಸಾಕು. ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕೋಣ. ಖಾರ ನೋಡ್ಕೊಂಡು ಲಾಸ್ಟಿಗೆ ನೋಡಿ ಫ್ರೆಂಡ್ಸ್, ಖಾರ ಎಲ್ಲ ನೋಡ್ಕೊಳ್ಳಿ. ನಾನು ಸ್ವಲ್ಪ ಹಾಕಿದ್ದೀನಿ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಟೇಸ್ಟ್ ಮಾಡ್ಕೊಂಡು ನೋಡಿ.
ಉಪ್ಪು ಹಾಕ್ತಾಯಿದ್ದೀನಿ. ಪೌಡ್ರಲ್ಲಿ ಉಪ್ಪಿರುತ್ತೆ ಫ್ರೆಂಡ್ಸ್, ನೋಡಿಬಿಟ್ಟು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಖಾರ, ಕಲರ್ಫುಲ್ ಆದಂತಹ ಮ್ಯಾಗಿ ರೆಡಿ ಆಗ್ತಾ ಇದೆ. ಹಾಗೆ ನಮ್ಮ ರಚನನ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಅವ್ರಿಗೆ ಈಗ ಇದೆಲ್ಲ ತಿನ್ನಬೇಕಂದ್ರೆ ವೇಟ್ ಮಾಡೋಕ್ಕಾಗಲ್ಲ, ಅಂದರೆ ಬೇಗ ಹರಿಬರಿ ಜಾಸ್ತಿ. ಬೇರೆ ಏನಾದರೂ ಮಾಡಿ ಒಳ್ಳೇದಿರೋದು ಅವೆಲ್ಲ ನಿಧಾನ ಮಾಡಿ, ತೊಂದರೆ ಇಲ್ಲ. ಎಲ್ಲ ತಿಂತಾರೆ ಫ್ರೆಂಡ್ಸ್, ನನ್ನ ಮಕ್ಕಳು ಪ್ರತಿಯೊಂದು ತಿಂತಾರೆ ಪಾಪ. ಏನು ಅದು ಬೇಡ ಇದು ಬೇಡ, ಸ್ವಲ್ಪ ಈ ಥರದ್ದೆಲ್ಲ ಮಕ್ಕಳಿಗೆ ಇಷ್ಟ. ಮಂತ್ಲಿ ಒನ್ಸ್ ಮಾಡ್ತೀನಿ, ಮಕ್ಕಳಲ್ವ ಏನು ಮಾಡೋದು. ಸುಮ್ಮನೆ ಹೊರಗಡೆ ತಂದು ಕೊಡೋದಕ್ಕಿಂತ ಮನೇಲಿ ಮಾಡಿಕೊಟ್ರೆ ಬೆಟರ್. ಮತ್ತು ಸ್ವಲ್ಪ ವೆಜಿಟೇಬಲು ಹೊಟ್ಟೆಗೆ ಹೋಗುತ್ತೆ. ಇದನ್ನು ಬೇಯಿಸ್ಲಿಕ್ಕೆ ಬಿಟ್ಬಿಡೋಣ, ಬೇಯಕ್ಕೆ ಬಿಟ್ಬಿಡೋಣ ಇದನ್ನು. ನಾನು ರಚನಾ ಸರಿ ಮ್ಯಾಗಿ ಮಾಡ್ತೀನಿ ಫ್ರೆಂಡ್ಸ್. ಮ್ಯಾಗಿ ತಿಂದುಬಿಟ್ಟು ಅವರಪ್ಪನ ಜೊತೆ ಸೈಕ್ಲಿಂಗ್ ತುಂಬ ಫನ್ನಿ ತುಂಬ ಎಂಜಾಯ್ ಮಾಡ್ತಿದ್ರು. ಅಪ್ಪ ಅಂದರೆ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ. ಪಾಪ ಮೇಲೆ ಪಾಪ ಅಂತಾರೆ. ಹೆಣ್ಮಕ್ಳಿಗಂತೂ ಅವ್ರ ಪಪ್ಪ ಅಂದರೆ ತುಂಬಾ ಇಷ್ಟ. ಅವರೂ ಹಾಗೆ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೀತಾರೆ. ಟುಡೇ ಸೈಕ್ಲಿಂಗ್. ರೋಡಿಗೆ ಹೋಗ್ತೀರೇನ್ರಿ? ಗೇಟ್ ತೆಗಿಯಮ್ಮ, ರೋಡಿಗೆ ಹೋಗ್ಲಿ. ತೆಗಿ 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 ತೆಗಿ. ಓಯ್ ಬರಲ್ವಾ? ಎರಡು ಪ್ಯಾಡ್ಲ ಮೇಲೆ ಕಾಲಿಡ್ರಿ, ಆಗಲ್ವಾ? ಅಯ್ಯೋ ರಾಮ, ಇವಾಗ ಇದ್ದು ತಗೊಳ್ಳೋಯ್ತು. ಏನೂ ಆಗಲ್ಲ. ಸೀಟ್ ಸ್ವಲ್ಪ ಇದಾಗಲ್ಲ. ಏನಾಗುತ್ತೆ? ಹೋಯ್ತು. ಇವಾಗ ಅರ್ಧ ಗಂಟೆಗಿಂತ ಮೊದಲು ಬರಲ್ಲ. ಅವಳೇನೆ ಎಲ್ಲ ಮಾಡಿಟ್ಟಿರೋದು, ಸೀಟೆಲ್ಲ ಇದು ಮಾಡಿಡ್ತಾಳೆ. ಅಪ್ಪ ಗಾಡಿ ಹೊಡೆದು ಸೈಕಲ್ಲೇ ಬರಲ್ಲಪ್ಪ. ಬಾಮ್ಮ ವಾಪಸ್ಸು. ಐರಾವತ ಸಿಕ್ಕಿಬಿಟ್ರೆ ಗೇರ್ ಹಾಕಿಬಿಟ್ಟು ಐರಾವತ ಹೊಡೆದ್ರೆ ಅಂತೂ ಏನ್ರಿ, ಸೈಕಲ್ ಹೊಡಿಯಕ್ಕೆ ಬರಲ್ವಾ ನಿಮಗೆ? ನಾಳೆ ಇಲ್ಲೋಗೋಣ. ಕಲ್ ತಗೊಂಡ್ರಪ್ಪೋ, ಓಡಿ 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 ಓಡಿ. ನಾಳೆ ಇಲ್ಲಿ ಹೋಗ್ತಿದೀವಿ. ಇವಾಗ ಎಲ್ಲಿ ಹೋಗ್ತಿದ್ದೀರಾ? ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಹೌದಾ? ಇವಳು ಸೈಕಲ್ ಹೊಡಿತಾನಂತೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ತನಕ. ನಾನು ಅಪ್ಪ ಸ್ಕೂಟಿ ಹೋಗ್ತೀನಿ. ಹೌದಾ? ಹೋಗಿ ಬನ್ನಿ. ಬಾ ಬಾ ಬಾ, ವಾಪಸ್ ಬಾ. ನಾಯಿ ಬೊಗಳ್ತಾ ಇದೆ. ಅದಕ್ಕೆ ಯಾರಿಲ್ಲ, ಕಚ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಹೊಡಿಬೇಕು. ಇವಾಗ ಅಪ್ಪನೂ ವಾಕಿಂಗ್ ಮಾಡಕ್ಕೆ ಹೋಗಿ. ಫ್ರೆಂಡ್ಸ್, ಇಲ್ಲಿ ನನ್ನ ಮಕ್ಕಳು ಇಬ್ಬರೂ, ಪ್ರಣತಿ ರಚನಾ ಇಬ್ಬರೂ ನನಗೆ ಹೆದರಿಸ್ಬೇಕು ಅಂತ, ಸ್ಕೇರಿ ವಿಡಿಯೋ ಹಾಕಿಬಿಟ್ಟು ನನ್ನನ್ನು ಹೆದರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇಬ್ಬರೂ. ಹಾಗೆ ನನಗೂ ಕರ್ಕೊಂಬರ್ತಾರೆ. ನಾನು ರೂಮಲ್ಲಿ ಸ್ವಲ್ಪ ನಮ್ಮದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರ್ತೀನಿ, ಕರ್ಕೊಂಡು ಬರ್ತಾರೆ. ಹಾಗೆ ಸ್ಕ್ಯಾರಿ ವಿಡಿಯೋ ತೋರಿಸ್ತಾರೆ. ನಾನು ಅದಕ್ಕೆ ಹೆದರಲ್ಲ, ನನಗಂತೂ ಗೊತ್ತೇ ಆಗಿಲ್ಲ ಸ್ಕ್ಯಾರಿ ವಿಡಿಯೋ ಅಂತ. ಇನ್ನೊಂದ್ಸಲ ನೋಡಿದ್ರೆ ಸ್ವಲ್ಪ ಭಯ ಆಯಿತು ನನಗೆ. मम्मी का मुंह देखो कितनी गोरी गोरी लग रही है मेरी मम्मी। और मैंने मम्मी ने कार्गो वार्गो डाला है फ्रेंड्स, देखिए देखिए मॉडर्न मम्मिया। चलो हाँ तो क्या कर रहे हो? अरे रुको, दो मिनट। देखो फ्रेंड्स क्या कर रही है। मजे आएंगे आज, बहुत मजे आएंगे। आपसे ना एक वीडियो का रिएक्शन लेना है हमको। बहुत ही अच्छा वीडियो है, फुल इमोशनल वीडियो है, मजा आ जाएगा देख के। बैठो। अरे मम्मी का रिएक्शन देखो गाइस, हम पढ़ रहे थे इतने सारे बुक्स। देखो कितने पढ़ाकू। मैं झूले पे पढ़ रही थी, दीदी सोफे पे पढ़ रही थी। हमसे कुछ सीखो, हम कितने पढ़ाकू हैं। रेडी? प्ले करो। पक्का? रोना मत बस। ये वीडियो हटना अच्छे से देखना, बाद में कुछ पूछूंगी उसका जवाब देना। डरने लगा क्या? अरे
वो फर्स्ट से देख रहा था। मैं अभी उसमें डरना क्या है? सडन में आ गया ना। ओ, ऐसे। मतलब अभी देखो मैं दीदी ने पता है क्या किया, दीदी ने आगे डाला, इसलिए आया ना तो डर नहीं लगा। और दीदी ने स्टार्टिंग से डाला इसलिए मम्मी को डर लग गया। थैंक यू फॉर वॉचिंग, लाइक मम्मी शेयर देखो जो करे। सब्सक्राइब। यही था।